ಒಂದ್ ದಿವಸ ಸುನಿತಾನೇ ಬರ್ತಾಳೆ ವಾಪಸ್. ಅಪ್ಪ ನಾನು ಡಿಸಿಷನ್ ಮಾಡಿದ್ದೇನೆ. ಏನ್ ಮಗ ಏನ್ ಡಿಸಿಷನ್ ಮಾಡಿದ್ಯಾ? ಇಲ್ಲಪ್ಪ ನಾನು ಸ್ವಂತ ಸಂಸ್ಥೆ ತೆಗಿತೇನೆ. ನಾನು ಏನೇ ಅದು ನೀ ಸ್ವಂತ ಸಂಸ್ಥೆ ತೆಗಿತೀಯ, ಇಷ್ಟು ಚಿಕ್ಕವಳಿದ್ಯಾ? ಇಲ್ಲಪ್ಪ ನಾನು ತೆಗಿತೇನೆ. ಏನು ಅಪ್ಪ? ಅದಕ್ಕೆ ಹೆಸರು ಬೇರೆ ನಾ ವಿಚಾರ ಮಾಡ್ಬಿಟ್ಟಿದೆ. ಏನ್ ಹೆಸರು ಇಟ್ಟಿದ್ಯಾ? ಪ್ರಜ್ವಲ ಅಂತ ಹೇಳಿ. ನನ್ನಂತವ್ರು ಯಾರಿದಾರಲ್ಲ ಅವ್ರಿಗೆಲ್ಲ ನಾ ಆಸರೆ ಕೊಡ್ತೀನಿ ಅಂತಾಳ. ರೇಪ್ ವಿಕ್ಟಿಮ್ಸ್ ಯಾರಿದ್ದಾರೆ, ಪ್ರಾಸ್ಟಿಟ್ಯೂಷನ್ ಅಲ್ಲಿ ಇದ್ದಾರೆ, ವೈಶ್ಯವಾಟಿಕೆಯಲ್ಲಿ 3 ವರ್ಷದ ಮಗುವಿಂದ 13 ವರ್ಷದ ಮಗುವಿಗೆ ಮಾರಿ ಬರ್ತಾರೆ, ಅಂತವ್ರನ್ನ ನಾನ್ ಸಾಕ್ತೀನಪ್ಪ ಅವ್ರಿಗೆ ಅಂತಾಳವಳು. ಅಪ್ಪನಿಗೆ ಫುಲ್ ಖುಷಿ ಆಗುತ್ತೆ. ನನ್ನ ಮಗ ಎದ್ ನಿಂತಲ್ಲ, ಏನೋ ವಿಚಾರ ಮಾಡ್ತಾ ಇಲ್ಲ, ನಾ ಮಾಡೇ ಮಾಡ್ತೀನಿ ಅಂತ ಹೇಳಿ ಪ್ರಜ್ವಲ ಸ್ಟಾರ್ಟ್ ಆಗುತ್ತೆ. ಕಳೆದ ಇಷ್ಟು ವರ್ಷದಲ್ಲಿ ಸುನೀತಾ ಕೃಷ್ಣನ್ 10,000ಕ್ಕಿಂತ ಹೆಚ್ಚು ಹೆಣ್ಮಕ್ಳನ್ನ ಇವತ್ತಿನವರೆಗೆ ಸಾಕಿದ್ದಾಳೆ. ಅಷ್ಟು ಜನ ಇದ್ದಾರೆ. ಏನ್ ಮಾಡೋದು ಈಗ? ಅವಳು ಸ್ವಂತ ಸ್ಕೂಲ್ಗಳನ್ನು ಸ್ಟಾರ್ಟ್ ಮಾಡ್ತಾಳೆ. ಮುಂದೆ ಆ ಹುಡುಗಿಯರಿಗೆ ವರ್ಕ್ ಮಾಡಲಿಕ್ಕೆ ಅಷ್ಟೊಂದು ಇಂಡಸ್ಟ್ರಿ ಸ್ಟಾರ್ಟ್ ಮಾಡ್ತಾಳೆ. 10,000 ಜೀವನಗಳಲ್ಲಿ ಬದಲಾವಣೆ ತಂದಿಗೆ ಅಷ್ಟು ಮನೆತನಗಳನ್ನು ಕಟ್ಟಿದ್ದಕ್ಕೆ ಸುನೀತಾಗೆ ಭಾರತ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿ ಕೊಡು.